ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಸೊ ಆ್ಯಕ್ಚುಲಿ ಇವತ್ತಿನ ವಿಡಿಯೋ ಬಂದು ನನ್ನ ಮಗಳನ್ನ 3rd ಮಂತ್ ಫೋಟೋಶೂಟ್. ಆ್ಯಕ್ಚುಲಿ ಅವಳಿಗೆ ಇವತ್ತಿಗೆ 3 ಮಂತ್ ಕಂಪ್ಲೀಟ್ ಆಯಿತು. ಸೊ ಯಾವ ರೀತಿ ಮಾಡೋದು ಏನು ಅಂತ ಗೊತ್ತಾಗ್ತಿರ್ಲಿಲ್ಲ. ಸೊ ಫೈನಲಿ ಒಂದು ಐಡಿಯಾ ಬಂತು, ಮರದ ಥರ ಮಾಡಿ ಸೊ ಉಯ್ಯಾಲೆ ಥರ ಮಾಡೋಣ ಅಂತೇಳಿ ಐಡಿಯಾ ಬಂತು. ಸೊ ಅದಕ್ಕೋಸ್ಕರ ಈ ಥರ ರೆಡಿ ಮಾಡಿದ್ದೀನಿ. ಸೊ ಸಿಂಪಲ್ಲಾಗಿ ರೆಡಿ ಮಾಡಿಕೊಂಡೆ. ಸೊ ನಾನಿಲ್ಲಿ ಎಲೆಗೆ ಅಂತೇಳಿ ನಾನು ಎಲೆನ ಡಿಸೈನ್ ಮಾಡಿ ಹಾಕೊತಾ ಇದ್ದೀನಿ. ಸೊ ನೋಡ್ತಿರ್ಬೋದು ನೀವೇನೆ. ಸೊ ಈ ಥರ ಡಿಸೈನ್ ಮಾಡಿ ಹಾಕೊತಿದ್ದೀನಿ. ಆ್ಯಂಡ್ ಇವತ್ತು 3 ಮಂತ್ಸ್ ಆಯ್ತಲ್ವಾ, ಹಾಗಾಗಿ ನನ್ನ ಮಗಳು ಮುಖನ ರಿವೀಲ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಆ್ಯಕ್ಚುಲಿ 1st ಮಂತ್ ಕಂಪ್ಲೀಟ್ ಆದಾಗೆ ಮಾಡೋಣ ಅಂದ್ಕೊಂಡೆ. ಯಾಕೋ ಬೇಡ, ಅಟ್ಲೀಸ್ಟ್ 3 ಮಂತ್ ಕಂಪ್ಲೀಟ್ ಆಗಲಿ ಅಂತೇಳಿ ನಾನೇ ಸುಮ್ಮನೆ ಆದೆ. ಸೊ 3 ಮಂತ್ ಕಂಪ್ಲೀಟ್ ಆಯಿತು. ಸೊ ನನ್ನ ಮಗಳು ಮುಖನೂ ರಿವೀಲ್ ಮಾಡೋಣ ಅಂತೇಳಿ ಅಂದ್ಕೊಂಡು ಇವತ್ತು ನನ್ನ ಮಗಳು ಮುಖನ ರಿವೀಲ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ನಾನು ಬಂದು ಉಯ್ಯಾಲೆಗೆ ಅಂತೇಳಿ ಹೂವಿನ ಹಾರ ತೊಗೊಂಡು, ಪ್ಲಾಸ್ಟಿಕ್ ಹೂವಿನ ಹಾರ ತೊಗೊಂಡು ಡೆಕೋರೇಟ್ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ರಿಯಲ್ ಹೂವನ್ನೇ ಹಾಕೋಣ ಅಂತ ಪ್ಲ್ಯಾನ್ ಮಾಡಿದ್ದು, ಬಟ್ ಆಗಲಿಲ್ಲ. ಸೊ ಹಾಗಾಗಿ ಈ ಥರ ಪ್ಲಾಸ್ಟಿಕ್ ಹೂವನ್ನು ಹಾಕೊಂಡು ಡಿಸೈನ್ ಮಾಡ್ಕೊಂಡಿದ್ದೀನಿ. ಅದಾದ ನಂತರ 3 ಅಂತ ಹೇಳಿ ರೋಸ್ ಪೆಟಲ್ಸಲ್ಲಿ ಬರೆಯೋಣ ಅಂತೇಳಿ ಅದನ್ನು ರೆಡಿ ಮಾಡ್ಕೊಂಡ್ವಿ. ಸೊ ಹೇಗೆ ಬರುತ್ತೋ ಏನೋ ಗೊತ್ತಿಲ್ಲ ಅಂತ ನಾನು ಟ್ರೈ ಮಾಡಿದೆ, ಬಟ್ ಫೈನಲಿ ಔಟ್ಪುಟ್ ಮಾತ್ರ ಚೆನ್ನಾಗೇ ಬಂತು. ಸಿಂಪಲ್ಲಾಗಿ, ಈಸಿಯಾಗಿ ಆ್ಯಂಡ್ ಕ್ವಿಕ್ಕಾಗಿ ಮಾಡೋವಂಥ ಒಂದು ಥೀಮ್ ಅಂತಲೇ ಹೇಳ್ಬೋದು. ಸೊ ನೋಡಿ, ಇದು ಫೈನಲ್ ಔಟ್ಪುಟ್ ಬಂದಿದೆ. ಪರವಾಗಿಲ್ಲ, ಸಿಂಪಲ್ಲಾಗಿದ್ದರೂ ಚೆನ್ನಾಗಿ ಬಂತು. ಸೊ ನನ್ನ ಮಗಳು ಮುಖನ ರಿವೀಲ್ ಮಾಡ್ತಿದ್ದೀನಿ. ಸೊ ನೋಡಿ, ಇವಳೇ ನಮ್ಮ ಮನೆಯ ಮುದ್ದಾದ ಮಹಾಲಕ್ಷ್ಮಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.